ಮತ್ತೊಂದು ಲವ್ ಜಿಹಾದ್ ಆರೋಪಕ್ಕೆ ಹುಬ್ಬಳ್ಳಿ ಸಾಕ್ಷಿಯಾಗಿದೆ. ಸಮೀರ್ ಎಂಬಾತ ಹಿಂದೂ ಯುವತಿಗೆ ಬಲೆ ಬೀಸಿದ್ದಾನೆನ್ನುವಂಥ ಆರೋಪವನ್ನ ಹಿಂದೂ ಕಾರ್ಯಕರ್ತರು ಮಾಡಿದ್ದಾರೆ. ಪೊಲೀಸ್ ಠಾಣೆ ಮುಂದೆ ಹಿಂದೂ ಮುಖಂಡರು ಜಮಾವಣೆಗೊಂಡಿದ್ದಾರೆ. ಗಾಂಜಾ ವ್ಯಸನಿಯಾದ ಸಮೀರ್ನ ತತ್ಕ್ಷಣವೇ ಬಂಧನ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಅಶೋಕನಗರ ಪೊಲೀಸ್ ಠಾಣೆ ಎದುರು ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿದೆ. ಕ್ಷಣ ಕ್ಷಣಕ್ಕೂ ಠಾಣೆಯ ಮುಂದೆ ಜಮಾವಣೆಗೊಳ್ಳುವಂಥ ಹಿಂದೂ ಕಾರ್ಯಕರ್ತರ, ಹಿಂದೂ ಮುಖಂಡರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಗಾಂಜಾ ವ್ಯಸನಿಯಾದಂಥ ಸಮೀರ್ನನ್ನ ಬಂಧಿಸಬೇಕು, ಈತ ಲವ್ ಜಿಹಾದ್ಗೆ ಯುವತಿಯರನ್ನ ಒಳಪಡಿಸ್ತಾ ಇದ್ದ, ತನ್ನ ಬಲಿಯಲ್ಲಿ ಬೀಳಿಸ್ಕೊಳ್ತಿದ್ದ ಅನ್ನುವಂಥ ಆರೋಪವನ್ನ ಈಗ ಅವರು ಮಾಡಿದ್ದಾರೆ. ಅದರ ಜೊತೆಗೆ ಸಮೀರ್ ಮೊಬೈಲ್ನನ್ನ ಹಿಂದೂ ಕಾರ್ಯಕರ್ತರೇ ವಶಕ್ಕೆ ಪಡೆದಿದ್ದಾರೆ. ಇದರಲ್ಲಿ ಗಾಂಜಾ, ಮಾದಕ ವಸ್ತು ಸೇವನೆಯ ಫೋಟೋ, ವಿಡಿಯೋ ಪತ್ತೆಯಾಗಿದೆ. ಹುಡುಗಿಯರಿಗೂ ಕೂಡ ಗಾಂಜಾ ಅಭ್ಯಾಸ ಮಾಡಿಸಿ ಅಸಭ್ಯವಾಗಿ ಅವರ ಜೊತೆಗೆ ವರ್ತಿಸ್ತಾ ಇದ್ದ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಏನು ತಕ್ಷಣವೇ ಈತನನ್ನ ಅರೆಸ್ಟ್ ಮಾಡಬೇಕು ಅಂತ ಅವರು ಪ್ರತಿಭಟನೆ ಮಾಡ್ತಿದ್ದಾರೆ ಠಾಣೆಯ ಎದುರು. ಈತನನ್ನ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ಈ ಜಾಗದಿಂದ ತೆರಳಲ್ಲ ಅನ್ನುವಂಥ ಒಂದು ಖಡಕ್ ಎಚ್ಚರಿಕೆಯನ್ನು ಕೂಡ ಹಿಂದೂ ಪರ ಕಾರ್ಯಕರ್ತರು ಹಾಗೂ ಮುಖಂಡರು ಮಾಡಿದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸಮೀರ್ ಎಂಬಾತ, ಈತನ ಮೊಬೈಲ್ನಲ್ಲೇ ಪತ್ತೆಯಾದಂಥ ವಿಡಿಯೋಗಳಿವು. ಸೊ ಠಾಣೆಯ ಮುಂಭಾಗ ಹಿಂದೂ ಮುಖಂಡರು ಜಮಾವಣೆಗೊಂಡಿದ್ದಾರೆ. ತತ್ಕ್ಷಣ ಈತನನ್ನು ಅರೆಸ್ಟ್ ಮಾಡಬೇಕು, ಈತನನ್ನು ಅರೆಸ್ಟ್ ಮಾಡಿಲ್ಲ ಅಂತಂದರೆ ನಾವು ಈ ಜಾಗವನ್ನು ಬಿಟ್ಟು ಕದಲೋದಿಲ್ಲ ಅನ್ನುವಂಥ ಮಾತನ್ನು ಹಿಂದೂ ಕಾರ್ಯಕರ್ತರು ಹೇಳ್ತಿದ್ದಾರೆ. ಮಗದೊಂದು ಕಡೆಯಲ್ಲಿ ಆ ಠಾಣೆಯ ಮುಂಭಾಗ, ಅಶೋಕನಗರ ಠಾಣೆಯ ಮುಂಭಾಗ ಒಂದು ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ.